ಶಿವಮೊಗ್ಗ ಹಾಗೂ ಸುತ್ತಮುತ್ತ ಗುಣಮಟ್ಟದ ಅಡಿಕೆ ಸುಲಿಯುವ ಮಿಷನ್ ಎಂದೇ ಹೆಸರಾಗಿರುವ ಶಿವಮೊಗ್ಗದ ಸಮೀಪದ ಮಲವಗೊಪ್ಪ ಹಾಗೂ ಚನ್ನಗಿರಿ ಪಟ್ಟಣದ ಚೌಡೇಶ್ವರಿ ದೇವಾಲಯದ ಎದುರಿನ ಮೈದಾನದಲ್ಲಿ ಕಾರ್ಖಾನೆ ಮಾರಾಟ ಮಳಿಗೆ ಹೊಂದಿರುವ ಎಸ್ಎಸ್ಬಿ ಟೆಕ್ ಈಗ ತೀರ್ಥಹಳ್ಳಿಗೂ ಕಾಲಿಟ್ಟಿದೆ. ಸಾಂಪ್ರದಾಯಿಕ ಅಡಿಕೆ ನಾಡು ಎಂದೇ ಹೆಸರಾಗಿರುವ ತೀರ್ಥಹಳ್ಳಿ ತಾಲೂಕಿನ ಬೇಗುವಳ್ಳಿಯಲ್ಲಿ ವೈಭವ್ ಫಾರ್ಮ್ನಲ್ಲಿ ಎಸ್ಎಸ್ಬಿ ಟೆಕ್ ರೂಪಿಸಿರುವ ಅಡಿಕೆ ಸುಲಿಯುವ ಯಂತ್ರ, ಗೊರಬಲು ಮಷಿನ್ ಇತ್ಯಾದಿಗಳನ್ನು ಒಳಗೊಂಡ ಅತ್ಯಾಧುನಿಕ ಅಡಿಕೆ ಮಿಲ್ ಆರಂಭಿಸಲಾಗಿದೆ. ಗೇರ್ ಬಾಕ್ಸ್ ಹೊಂದಿರುವ ಅತ್ಯಾಧುನಿಕ ಮಾದರಿಯ 10 ಬೆಲ್ಟ್ ಹೊಂದಿರುವ ಅಡಿಕೆ ಸುಲಿಯುವ ಯಂತ್ರವನ್ನು ಇಲ್ಲಿ ಅಳವಡಿಸಲಾಗಿದೆ. ಹಸಿ ಅಡಿಕೆ ಸಂಗ್ರಹಕ್ಕಾಗಿ ಬಂಕರ್ ನಿರ್ಮಿಸಲಾಗಿದೆ. ಅಡಿಕೆ ಸಂಸ್ಕರಣೆ ವೇಳೆ ಹೊರಬೀಳುವ ಕಸ ಇತ್ಯಾದಿ ನೇರವಾಗಿ ಟಿಪ್ಪರ್ ಅಥವಾ ಟ್ರ್ಯಾಕ್ಟರ್ಗೆ ಹೋಗಿ ಬೀಳುವಂತೆ ವ್ಯವಸ್ಥೆ ಮಾಡಲಾಗಿದೆ. ವೈಭವ ಫಾರ್ಮ್ ಮಾಲೀಕರಾದ ಮದನ್ ಅವರು ಎಸ್ಎಸ್ಬಿ ಟೆಕ್ ರೂಪಿಸಿದ ಅಡಿಕೆ ಸುಲಿಯುವ ಯಂತ್ರದ ಬಳಕೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಡಿಕೆ ಸುಲಿಯುವ ಯಂತ್ರಗಳು ಮಲೆನಾಡು ಹಾಗೂ ಬಯಲು ಸೀಮೆಯ ಅಡಿಕೆ ಬೆಳೆಗಾರರ ಮೆಚ್ಚುಗೆಗೆ ಪಾತ್ರವಾಗಿವೆ. 90% ಫಲಿತಾಂಶ ಕೊಡುವ ಆಯಿಲ್ ಗೇರ್ ಬಾಕ್ಸ್ ಹೊಂದಿರುವ ಈ ಯಂತ್ರಗಳು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ. 2 ಬೆಲ್ಟ್ನಿಂದ 16 ಬೆಲ್ಟ್ ವರೆಗೆ ರೈತರ ಅಗತ್ಯಕ್ಕೆ ತಕ್ಕಂತೆ ಅಡಿಕೆ ಸುಲಿಯುವ ಯಂತ್ರಗಳು ದೊರೆಯುತ್ತವೆ. ಗೊರಬಲು ಯಂತ್ರ, ದೋಟಿ, ಡ್ರೈಯರ್ ಸೇರಿದಂತೆ ಅಡಿಕೆ ಮಿಲ್ ಮಾಡಲು ಅಗತ್ಯವಿರುವ ಇತ್ಯಾದಿಗಳು ಕೂಡ ಎಸ್ಎಸ್ಬಿ ಟೆಕ್ನಲ್ಲಿ ಲಭ್ಯವಿರುತ್ತೆ. ಈಗ ಎಸ್ಎಸ್ಬಿ ಟೆಕ್ ತೀರ್ಥಹಳ್ಳಿಯನ್ನು ಪ್ರವೇಶಿಸಿದೆ. ತೀರ್ಥಹಳ್ಳಿ ತಾಲೂಕಿನ ಬೆಜ್ಜುವಳ್ಳಿಯಲ್ಲಿ ಕಚೇರಿಯನ್ನ ಹೊಂದಿ ಮಲೆನಾಡಿನ ಅಡಿಕೆ ಬೆಳೆಗಾರರ ಅಗತ್ಯಗಳನ್ನು ಪೂರೈಸಲು ಬದ್ಧವಾಗಿದೆ. ವಿವರಕ್ಕೆ 9019191001 ಅಥವಾ 9945645595 ಅಥವಾ 7760675003 ಅಥವಾ 9148550552 ನಂಬರ್ ಅನ್ನು ಸಂಪರ್ಕಿಸಬಹುದು. ಬೇಗುವಳ್ಳಿ ಗ್ರಾಮದಲ್ಲಿ ಒಂದು ವೈಭವಿ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ನಾವಿವತ್ತು ವೈಭವಿ ಫಾರ್ಮ್ಸಲ್ಲಿ ಎಸ್ಎಸ್ಬಿ ಟೆಕ್ ಚನ್ನಗಿರಿ ಇವರ ಒಂದು ಅರೇಕಾ ಮಿಲ್ ಕಾನ್ಸೆಪ್ಟನ್ನು ನೋಡಲಿಕ್ಕಿದ್ದೇವೆ. ಮದನ್ ಅವರ ಮಾಲೀಕತ್ವದ ಈ ವೈಭವಿ ಫಾರ್ಮ್ಸ್ನಲ್ಲಿ ಎಸ್ಎಸ್ಬಿ ಟೆಕ್ನ ಒಂದು ಕಂಪ್ಲೀಟ್ ಏನು ಮಿಲ್ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವಿವತ್ತು ಅಳವಡಿಸಿದ್ದೇವೆ.
ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ 10 ಬೆಲ್ಟಿನ ಮಿಷನ್ನ ಹಾಕ್ಕೊಂಡು ಈ ಥರದ್ದು ಒಂದು ಅರೇಕಾ ಮಿಲ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಮೊದಲನೇ ಮಿಲ್ ಆಗಿದೆ ಇದು. ಯಾಕಂತಂದರೆ 2 ಬೆಲ್ಟು ಅಥವಾ 4 ಬೆಲ್ಟು ಆ ಥರದ ಮಿಷನ್ಗಳನ್ನ ಜಾಸ್ತಿ ಬಳಸುವಂಥ ಪ್ರದೇಶ ಆಗಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಅಡಿಕೆಯನ್ನು ಕೊಯ್ಲು ಮಾಡುವಂಥ, ಅಡಿಕೆ ಪ್ರೊಸೆಸ್ ಮಾಡುವಂಥ ಈ ಒಂದು ಫಾರ್ಮಲ್ಲಿ ನಮ್ಮ ಒಂದು 10 ಬೆಲ್ಟನ್ನು ಹಾಕ್ಕೊಂಡು ನಾವೀಗ ಆ ಕಾನ್ಸೆಪ್ಟನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಡಿಕೆ ಕುಯ್ಲಾದ ತಕ್ಷಣ ಟ್ರ್ಯಾಕ್ಟರಲ್ಲಿ ಲೋಡ್ ಆಗಿ ಬಂದು ಇಲ್ಲಿಗೆ ಡಂಪ್ ಮಾಡ್ತಾರೆ. ಈ ಡಂಪ್ ಈಗ ಅಡಿಕೆ ಉದುರು ಮಾಡಿಕೊಂಡು ಬಂದು ಇಲ್ಲಿ ಡಂಪ್ ಮಾಡೋದ್ರಿಂದ ನಮಗೆ ಈಗ ಮ್ಯಾನ್ಯುಲಿ ಆಗೋದಾದರೆ ಒಂದು ರಾಶಿ ಮಾಡ್ತೀವಿ, ಅದನ್ನು ತುಂಬಿ ಅದನ್ನು ಮಿಷನಿಗೆ ಹಾಕೋಕ್ಕೆ ಲೇಬರ್ನ ಅವಶ್ಯಕತೆ ತುಂಬಾ ಬರುತ್ತೆ. ಆದರೆ ಇದರಿಂದ ನಿಮಗೆ ಲೇಬರ್ ಸಮಸ್ಯೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಬಂಕರಿಗೆ ಬಿದ್ದಂಥ ಅಡಿಕೆ ನಮ್ಮ ಅರೇಕಾ ಕನ್ವೇಯರ್ ಕಾಯನ್ನು ಹೊತ್ತೊಯ್ಯುವಂಥ ಯಂತ್ರದ ಮೂಲಕ ಮಿಷನ್ಗೆ ಕನ್ವೆ ಮಾಡುತ್ತೆ. ಆ ಕನ್ವೇಯರ್ ಸಿಸ್ಟಮಲ್ಲಿ ಹೋಗುವಂಥ ಅಡಿಕೆ ಏನು ನಾವೀಗ ನೋಡ್ಬೋದು, ಆ ಅಡಿಕೆಯಲ್ಲಿರುವಂಥ ಧೂಳಿರ್ಬೋದು, ಬೇರೆ ಬೇರೆ ಕಸ ಕಡ್ಡಿ ಏನಿದ್ರೂ ಕೂಡ ಫಿಲ್ಟ್ರಾಗಿ ಕೆಳಗಡೆ ಇಲ್ಲೇ ಬಿದ್ದುಬಿಡುತ್ತೆ. ಮಿಷನ್ನಿಗೆ ಹೋಗೋದು, ಮಿಷನ್ನಲ್ಲಿ ಯಾವುದೇ ರೀತಿ ತೊಂದರೆ ಆಗೋದು, ಆ ಥರದ ಸಮಸ್ಯೆಗಳು ರೈತರಿಗೆ ಎದುರಾಗೋದಿಲ್ಲ. ಈ ಒಂದು ಅರೇಕಾದ ಲೋಡರ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕಂಪ್ಲೀಟ್ ಈ ಬಂಕರಲ್ಲಿ ಇರುವಂಥ ಎಲ್ಲ ಅಡಿಕೆಯನ್ನು ಕೂಡ ಮಿಷನ್ನಿಗೆ ಹೊತ್ತೊಯ್ಯುವಂಥ ಕೆಲಸವನ್ನು ನಮ್ಮ SSB ಟೆಕ್ನ ವಿನೂತನ ಮಾದರಿಯ ಅಡಿಕೆಯನ್ನು ಹೊತ್ತೊಯ್ಯುವಂಥ ಯಂತ್ರ ಮಾಡುತ್ತೆ. ನೆಕ್ಸ್ಟು ಅಡಿಕೆ ಹೊತ್ತೊಯ್ಯುವಂಥ ಯಂತ್ರದಿಂದ ನಾವು ಡೈರೆಕ್ಟಾಗಿ ಮಿಷನ್ಗೆ ಹೋಗುತ್ತೆ. ಅಲ್ಲೂ ಒಂದು 2ನೇ ಹಂತದಲ್ಲಿ ಮತ್ತೆ ಕಸ ಕಡ್ಡಿ ಧೂಳು ಏನಿದ್ರೂ 2ನೇ ಹಂತದಲ್ಲಿ ನಾವು ಅದನ್ನು ಜರಡಿ ಅಂತ ಕರಿತೀವಿ, ಅಲ್ಲಿ ಮತ್ತೊಂದು ಹಂತದಲ್ಲಿ ಕ್ಲೀನ್ ಆಗುತ್ತೆ. ಹಾಗಾಗಿ ಮಿಷನ್ಗೆ ತುಂಬ ಕ್ಲೀನಾದಂತಹ ಅಡಿಕೆ ಸಪ್ಲೈ ಆಗುತ್ತೆ. ಇಲ್ಲಿ ನಾವು ಈಗ ನೋಡ್ತಿರ್ಬೋದು, ಇದು 10 ಬೆಲ್ಟನ್ನ ಆಯಿಲ್ ಗೇರ್ ಬಾಕ್ಸ್ ಅಳವಡಿಸಿದಂತಹ ಯಂತ್ರ. ತೀರ್ಥಹಳ್ಳಿಯಲ್ಲಿ 10 ಬೆಲ್ಟಿಂದು ನಮ್ಮ ಕಂಪ್ನಿಯ ಮಿಷನ್ನು ಇದು ಫಸ್ಟ್ ಇನ್ಸ್ಟಾಲ್ ಮಾಡಿರೋದು ಅರೇಕಾ ಮಿಲ್ ಪ್ರೊಸೆಸ್ಸಲ್ಲಿ. ಇಲ್ಲಿ ಬಿದ್ದಂತಹ ಅಡಿಕೆ ಯಂತ್ರದ ಸಹಾಯದಿಂದ ಸುಲಿಯಲ್ಪಡತ್ತೆ. ನೆಕ್ಸ್ಟ್ ಸುಲಿದಿರೋ ಅಂಥ ಅಡಿಕೆ ಒಂದು ಸೈಡಲ್ಲಿ ನಮಗೆ ಬಂದು ಇದು ಹೊರಗಡೆ ವೈಬ್ರೇಟರ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ವೈಬ್ರೇಟ್ ಆಗಿ 3 ಥರದ ಏನು ಕಸ ಏನಿದೆ, ಅರ್ಧಂಬರ್ಧ ಸುಲಿದಿರೋಂಥ ಗೋಟ್ ಏನಿದೆ, 5% ಪ್ರಮಾಣದಲ್ಲಿ ಗೋಟ್ ಬರುತ್ತೆ. ಇನ್ನು 95% ಸುಲಿದಂತಹ ಅಡಿಕೆ ಮಧ್ಯದ ಭಾಗದಲ್ಲಿ ಹೋಗಿ ನಮಗೆ ಅದು ಸಪ್ರೇಟ್ ಆಗುತ್ತೆ. ನಾವು ಆ ಕಡೆ ನೋಡ್ಬೋದು, ಸುಲಿದಂತಹ ಸಿಪ್ಪೆ ಕನ್ವೇಯರಲ್ಲಿ ಮೂಲಕ ಹೋಗಿ ಒಂದು ಕಡೆ ಬೀಳತ್ತೆ. ಅದು ನಮಗೆ ಒಂದು ಕಡೆ ರಾಶಿನೂ ಮಾಡ್ಬೋದು, ಇಲ್ಲ ಅಂತಂದರೆ ಟ್ರೈಲರ್ಗಳನ್ನ ಮೂಲಕ ಅಲ್ಲಿಗೆ ನಿಲ್ಲಿಸ್ಕೊಂಡು ಡೈರೆಕ್ಟಾಗಿ ಡಂಪ್ ಮಾಡುವಂಥ ಕೆಲಸ. ಅಲ್ಲೂ ಕೂಡ ನಮಗೆ ಲೇಬರ್ಸ್ನ ಒಂದು ಸಮಸ್ಯೆ ಉಳಿಯುತ್ತೆ. ಏನಪ್ಪ ಅಂತಂದರೆ ಈಗ ನಾವು ಡೈರೆಕ್ಟು ಈಗ ಸಿಪ್ಪೆ ಇಲ್ಲೇ ಬೀಳ್ತಾ ಇತ್ತು, ಆ ಸಿಪ್ಪೆನ ತುಂಬಿಟ್ಟು ಬೇರೆ ಟ್ರ್ಯಾಕ್ಟರ್ಗೆ ಲೋಡ್ ಮಾಡೋವಂಥದ್ದು, ಇಲ್ಲ ಹೊತ್ಕೊಂಡೋಗಿ ಹೊರಗಡೆ ಹಾಕುವಂಥದ್ದು, ಆ ಥರ ಸಮಸ್ಯೆಗಳು. ಈಗ ಸಿಪ್ಪೆನ ಡೈರೆಕ್ಟು ಅಲ್ಲಿಗೆ ಅಡಿಕೆಯನ್ನು ಡಂಪ್ ಮಾಡಿದಂಥ ಟ್ರ್ಯಾಕ್ಟ್ರ್ ಬಂದು ಇಲ್ಲಿಗೆ ನಿಲ್ಲಿಸಿದ್ರೆ ಈ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಪೂರ್ತಿ ಅಡಿಕೆ ಸಿಪ್ಪೆನೂ ಆ ಟ್ರ್ಯಾಕ್ಟ್ರ್ ಟ್ರೈಲರಿಗೆ ಬಿದ್ದಿರುತ್ತೆ. ಬಿದ್ದಂಥ ಅಡಿಕೆಯನ್ನು ಎಲ್ಲಿಗೆ ಬೇಕಾದರೂ ನಾವು ಹೊರಗಡೆ ಡಂಪ್ ಮಾಡ್ಕೊಬೋದು. ಇದರಿಂದ 3ರಿಂದ 4 ಜನ ಲೇಬರ್ಸು ನಮಗೆ ಉಳಿಯುತ್ತಾರೆ. ಇದು ಕೂಡ ಮ್ಯಾನ್ ಪವರ್ನ ಆದಷ್ಟು ನಮಗೆ ಹೆಲ್ಪ್ ಆಗೋಂಗೆ, ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸ ಆಗಿದೆ. ಅದಾದಮೇಲೆ ಈಗೇನು ನಮ್ಮ ಮಿಷನ್ನಲ್ಲಿ 95 ಭಾಗ ಅಡಿಕೆ ರಿಸಲ್ಟು ಬಂದಿರುತ್ತೆ. ಇನ್ನು 5 ಭಾಗನ ನಾವು ಯಾವ ರೀತಿ ಪ್ರೊಸೆಸ್ ಮಾಡ್ಬೋದು ಅಂತಂದರೆ, ಇದು ಗೊರುಬ್ಲು ಪಾಲಿಷರ್ ಅಂತ ಹೇಳ್ಬಿಟ್ಟು 3 HP ಮೋಟ್ರ್ ಬರುತ್ತೆ. ನಮ್ಮ ಕಂಪ್ನಿಯ ಒಂದು ವಿನೂತನವಾಗಿ ಏನು ಟ್ರೈ ಮಾಡಿದ್ದೀವಿ ಅಂತಂದರೆ, ಈ ಒಳಗಡೆ ಬರುವಂತಹ ಪ್ಲೇಟಲ್ಲಿ ಒಂದು ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಕಲ್ಲು ಬಾಟಮ್ ಸ್ಟೋನು ಅಂತ ನಾವೇನು ಕರಿತೀವಿ, ಅದನ್ನು ಕಲ್ಲಲ್ಲಿ ಮಾಡಿರುವಂಥದ್ದು ಅಂತ ಕರೀತಾರೆ. ಇದಕ್ಕೆ ನಾವು 1ರಿಂದ 1.5 ಬುಟ್ಟಿ ಏನು ಉಳಿದಿರುತ್ತೆ 5%, ಅದನ್ನು ಹಾಕೋದ್ರಿಂದ ಇದರಲ್ಲಿ ನಮ್ಗೆ ಆ 5% ಕೂಡ ರಾಶಿಗೆ ಹೋಗುವಂಥ ಫೈನಲ್ ಪ್ರಾಡಕ್ಟ್ ನಮಗೆ ಔಟ್ಪುಟ್ ಸಿಗುತ್ತೆ. ಹಾಗಾಗಿ ಇದು ಕೂಡ ಒಂದು ಮ್ಯಾನ್ ಪವರ್ನ, ಈಗ ಹೆಣ್ಮಕ್ಳ ಹತ್ರ ಅದನ್ನು ಕ್ಲೀನ್ ಮಾಡಿಸೋದು, ಕೆತ್ಸೋದು, ಅದೆಲ್ಲದೂ ಕೂಡ ಇದರಿಂದ ನಮಗೆ ಕೆಲಸ ಆಗುತ್ತೆ. 3ರಿಂದ 4 ನಿಮಿಷ ಆ 1.5 ಬುಟ್ಟಿನ ಏನು ಹಾಕ್ತೀವಿ ಅದು ಒಳ್ಳೆ ರಾಶಿಗೆ ಹೋಗುವಂಥ ಅಡಿಕೆ ಔಟ್ಪುಟ್ ನಮಗೆ ಸಿಗುತ್ತೆ. ಇದರಿಂದ ಕಂಪ್ಲೀಟ್ ಇದು SSLೂ ಸಿಗುತ್ತೆ, ಮತ್ತು MSLೂ ನಮಗೆ ಅವೈಲೇಬಲ್ ಇದೆ SSB ಕಂಪ್ನಿಯಲ್ಲಿ. ಅದು ಬಿಟ್ಟರೆ ನಾವು ಮೊದಲನೇ ಹಂತದಲ್ಲಿ ಅಡಿಕೆಯನ್ನು ಉದುರು ಮಾಡ್ತೀವಿ. ಏನಪ್ಪ ಅಂತಂದರೆ ಈ ಗೊನೆಗಳಲ್ಲಿ ಅಡಿಕೆ ಬಂದಿರೋದನ್ನ ಬಡಿಯೋದು ಅಥವಾ ಬಿಡಿಸೋದು, ಆ ಥರ ಮಾಡೋದು. ಅದಕ್ಕೆ ಒಂದು ಯಂತ್ರವನ್ನು ಹೊಸದಾಗಿ ಮಾಡಿರುವಂಥದ್ದು. ಈ ಏನು ಗೊನೆ ಬರುತ್ತೆ ಅದನ್ನು ಇದಕ್ಕೆ ಹಾಕಿದ ತಕ್ಷಣ ಇದರಲ್ಲಿ ನಾವೀಗ ನೋಡ್ಬೋದು,
ಗೊನೆ ಹಾಕಿದ ತಕ್ಷಣ ಉದುರು ಕಾಯಿ ಅಡಿಕೆ ಬಿಡಿಸ್ಕೊಂಡು ಕೆಳಗಡೆ ಬೀಳೋ ಅಂಥದ್ದು. ಇದಿಷ್ಟು ನಮ್ಮ ಒಂದು SSB ಟೆಕ್ನ ಒಂದು ಅರೇಕಾ ಮಿಲ್ ಸ್ಟ್ರಕ್ಚರು. SSB ಟೆಕ್ ಚನ್ನಗಿರಿಯಲ್ಲಿ 2 ಬೆಲ್ಟಿಂದ ನಮಗೆ 12 ಬೆಲ್ಟ್ ತನಕನೂ ಕೂಡ ಅಡಿಕೆ ಸುಲಿಯುವಂತಹ ಆಯಿಲ್ ಗೇರ್ ಬಾಕ್ಸ್ ಅಳವಡಿಸಿದಂತಹ ಯಂತ್ರಗಳು ಲಭ್ಯ ಇರುತ್ತೆ. ಹಾಗೆಯೇ ಕಾಯಿ ಕನ್ವೇಯರ್ಗಳು ಮತ್ತು ಸಿಪ್ಪೆ ಕನ್ವೇಯರ್ಗಳು, ಇನ್ನು ಮುಂತಾದಂತಹ ಒಂದು ನಾವೀಗ ನೋಡ್ಬೋದು, ಗೊರಬ್ಲು ಪಾಲಿಷರ್ ಇರ್ಬೋದು, ಸ್ಟೋನ್ ಪಾಲಿಷರ್ ಇರ್ಬೋದು, ಗೊನೆ ಹೊಡೆಯುವಂಥ ಯಂತ್ರ ಇರ್ಬೋದು, ದೋಟಿ ಇರ್ಬೋದು, ಹಾಗೆ ರೂಫಿಂಗ್ ಶೀಟ್ಸು ಮುಂತಾದಂತಹ ಎಲ್ಲ ಐಟಮ್ಗಳು ನಮ್ಮ SSB ಟೆಕ್ಕಲ್ಲಿ ಸಿಗತ್ತೆ. ಹಲವಾರು ವರ್ಷದಿಂದ ಈ ಅಡಿಕೆ ಕೊಯ್ಲು ಮಾಡೋದೇ ಒಂದು ಸಮಸ್ಯೆ ನಮ್ಮಲ್ಲಿ. ಆದರೆ ಈ ಅಡಿಕೆ ಸುಲಿಯೋ ಮಿಷನ್ ಬಂದ ನಂತರ ಅದು ಸ್ವಲ್ಪ ಈಸಿ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ನಮ್ಮ SSB ಟೆಕ್ನಾಲಜಿ ರವಿಯವರು ಅದರ ನಿಟ್ಟಿನಲ್ಲಿ ಒಂದು ಆವಿಷ್ಕಾರನೇ ಮಾಡಿದ್ದಾರೆ. ಏನಂದರೆ ಇದೊಂದು ರೀತಿ ಮಿಲ್ ಥರ ಮಲೆನಾಡಿನ ರೈತರಿಗೆ ಪ್ರಥಮವಾಗಿ ಇದನ್ನು ಈ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಬೇಗೊಳ್ಳಿಲಿ ಪ್ರಾಯಶಃ ತೀರ್ಥಹಳ್ಳಿ ತಾಲೂಕಲ್ಲಿ ಒಂದು 2 ಮಾಡಿರ್ಬೋದು, ಅದರಲ್ಲಿ ನಾನು ಒಬ್ಬ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಸ್ವಲ್ಪ ಅಡಿಕೆ ಸುಲ್ತಾನ ಎಕನಾಮಿಕಲಿ ಆಮೇಲೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಈ ರೀತಿ ಆವಿಷ್ಕಾರಗಳು ಅವಶ್ಯ. ಯಾಕಂದರೆ ಲೇಬರು ತುಂಬಾ ಕಡಿಮೆ ಆಗುತ್ತೆ. ಆಮೇಲೆ ಸಮಯ, ವಿಶೇಷವಾಗಿ ಈ ಸೀಸನಲ್ಲಿ ಅಡಿಕೆ ಕೊಯ್ಲು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ನಮಗೆ ಮಳೆ ತುಂಬ ಅಡಚಣೆ ಕೊಡುತ್ತೆ. ಆದರೂ ಕೂಡ ಮಳೆಗಾಲದಲ್ಲೂ ನಾವು ಅಡಿಕೆ ಸುಲ್ತ ಮಾಡ್ಬೋದು ಅಂತ ಹೇಳಿದ್ರೆ ಈ ನಮ್ಮ ಮಿಲ್ ಏನು ನೀವು ನೋಡ್ತಾ ಇದ್ದೀರಿ ಇದರ ಅನುಕೂಲ. ರವಿಯವರು ತುಂಬ ಧೈರ್ಯ ತೊಗೊಂಡು ಒಂದು ಸಾಹಸ ಮಾಡಿ ಅತ್ಯಂತ ಉತ್ತಮವಾದ ಒಂದು ಮಿಷನ್ನು, ಈಗ ನನಗೆ 10 ಬೆಲ್ಟಿನ ಮಿಷನ್ ಕೊಟ್ಟಿದ್ದಾರೆ. ಅದು ಸೆಲ್ಫ್ ಕಂಪ್ರೆಸ್ ಮಿಷನ್ನು, ವೈಬ್ರೇಟ್ ಏನೂ ಆಗಲ್ಲ, ಅಷ್ಟು ಚೆಂದ, ಅಂದರೆ ಅಷ್ಟು ಸ್ಪೀಡು. ಈಗ ನಿನ್ನೆ 2,500-3 ಸಾವಿರ ಕೊನೆ ತೆಗೆದಿದ್ದೀವಿ, ನಿನ್ನೆ ಕೊನೆ ಇವತ್ತು ಖಾಲಿ ಆಗಿದೆ ನಮ್ಮದು. ಹಾಗಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ 10 ಬೆಲ್ಟಿನ ಮಿಷನ್ ಎಲ್ಲರಿಗೂ ಹಾಕೋಕ್ಕೆ ಆಗದೇ ಇದ್ದರೂ ಕೂಡ 2 ಬೆಲ್ಟು, 4 ಬೆಲ್ಟು, 6 ಬೆಲ್ಟು ಈ ರೀತಿ ಎಲ್ಲ ವೆರೈಟಿಗಳಿದ್ದಾವೆ. ತೀರ್ಥಹಳ್ಳಿ ಬೆಜ್ಜೊಳ್ಳಿಲಿ ಅವ್ರದ್ದೇ ಆದ ಒಂದು ಕಚೇರಿಯನ್ನು ತೆಗೆದಿದ್ದಾರೆ. ಉತ್ತಮವಾದ ಒಂದು ಗುಣಮಟ್ಟದ ಮಿಷನ್ನು. ಯಾಕಂದರೆ ನಾನು ಸಾಕಷ್ಟು ಕಡೆ ನೋಡಿದ್ದೇನೆ. ನಾನು ಈ ಸರಿ ಡ್ರೈಯರ್ ಕಾನ್ಸೆಪ್ಟ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದಾಗ ನನ್ನ ಗೆಳೆಯ ಸ್ನೇಹಿತ ವಿಕ್ರಮ್ ಅವರು ರವಿಯವ್ರನ್ನ ಪರಿಚಯ ಮಾಡಿ, ಡ್ರೈಯರ್ ಜೊತೆ ಮಿಲ್ಲನ್ನು ಅಳವಡಿಸಿ ಅದು ನಿಮಗೆ ಸ್ಪೀಡ್ ಆಗುತ್ತೆ ಅಂಥೇಳಿ. ಸಾಮಾನ್ಯ ಸರಿಸುಮಾರು ನಾವೇನು 1 ಕ್ವಿಂಟಾಲ್ ಅಡಿಕೆ ಒಣಸೋದಕ್ಕೆ 5ರಿಂದ 6 ದಿನ ಏನು ತಗೋತಿದ್ವಿ, ಈಗ ನಾವು 1 ದಿನದಲ್ಲಿ 5 ಕ್ವಿಂಟಾಲ್ ಅಡಿಕೆನ ಒಣಸ್ತಾ ಇದ್ದೀವಿ. ಸೊ ಇದಕ್ಕೆ ಮೂಲ ಕಾರಣನೇ ನಮ್ಮ SSB ಟೆಕ್ನಾಲಜಿಯ ರವಿಯವರು. ಈ ಶ್ರೇಯಸ್ಸೆಲ್ಲ ಅವರಿಗೆ ಸಲ್ಲಬೇಕು. ನಮ್ಮ ರೈತರು ಕೂಡ ಈ ವಿಧಾನನ ಅಳವಡಿಸ್ಕೊಂಡ್ರೆ ಅವರ ಅಡಿಕೆ ಸುಲ್ತಾನೂ ಈಸಿ ಆಗುತ್ತೆ, ಹ್ಯಾಂಡಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಅಡಿಕೆ ಸುಲಿಯೋ ಮಿಷನ್ ಜೊತೆಗೆ ಈ ನಾವೇನು ಜಬ್ಡು ಹೊಡೆಯೋ ಮಿಷನ್ ಅಂತ ಕರಿತೀವಿ, ಉದುರು ಸುಲಿಯೋ ಮಿಷನ್ ಅಂತ ಕರಿತೀವಿ, ಎಲ್ಲದರೂ ಕೂಡ ಹೊಸ ಆವಿಷ್ಕಾರ, ಹೊಸ ತಂತ್ರಜ್ಞಾನದ ಜೊತೆ ಬಂದಿದ್ದಾರೆ. ಅವರಿಗೆ ಎಕನಾಮಿಕ್ಕಾಗಿ ಎಷ್ಟು ವರ್ಕೌಟ್ ಆಗುತ್ತೆ ಈ ಸೀಸನ್ನಲ್ಲಿ ಗೊತ್ತಿಲ್ಲ, ಬಟ್ ಒಂದು ಸಾಹಸ ಮಾಡಿದ್ದಾರೆ. ಅವರಿಗೆ ರೈತರ ಪರವಾಗಿ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಕ್ಲಾಸ್ ಇದೆ ಸರ್, ನನಗೆ ತುಂಬ ಸಂತೋಷ ಆಗಿದೆ. ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಏನೋ ಅನ್ನೋ ಆತಂಕ ಇತ್ತು, ಈಗ ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅದು ರಿಸಲ್ಟ್ ಬರುತ್ತೆ, ಚೆನ್ನಾಗಿದೆ. ನಾನು ಖುಷಿ ಇದ್ದೀನಿ. ಮಿಷನ್ನಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಅವರೇ ಒಳಗಡೆ ಆಯಿಲ್ ಗೇರ್ ಬಾಕ್ಸ್ ಇರೋ ಒಂದು ಮಿಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ವೈಬ್ರೇಟ್ ಆಗಲ್ಲ, ಮಿಷನ್ ಶಬ್ದಕ್ಕೆ ಬರಲ್ಲ, ಏನೂ ಬರಲ್ಲ. ಅದು ಶುರು ಮಾಡಿದ್ರೆ ಅಷ್ಟು ಸ್ಮೂತಾಗಿ ರನ್ ಆಗುತ್ತೆ, ಅಷ್ಟು ಫಾಸ್ಟಾಗಿ ಬರುತ್ತೆ. ಆಮೇಲೆ ಅಡಿಕೆ ಸುಳುಬೇಳೆ ಅಂತ ಏನು ಕರಿತೀವಿ, ಅದು ನಾರ್ಮಲ್ ಎಲ್ಲ ಮಿಷನ್ನಲ್ಲೂ ಕಚ್ಚುತ್ತೆ ಸರ್. ಅದು ಕಚ್ಚಿದ ಮಾರ್ಕ್ ಇರುತ್ತೆ. ಆದರೆ ಈ ಮಿಷನ್ನಲ್ಲಿ ಬಂದಿದ್ದು ಸುಳುಬೇಳೆ ಬೇಕಾದ್ರೆ ತೋರಿಸ್ತೀನಿ ನಾನು. ಕ್ಲೀನ್ ರೌಂಡ್, ನಾವು ಕೈಯಲ್ಲಿ ಹೆಂಗೆ ಸುಲಿದಿದ್ದೀವೋ ಹಾಗೆ ಕೈಯಲ್ಲಿ ಹೆಂಗೆ ಸುಲಿದಿದ್ದೀವೋ ಅದೇ ರೀತಿ ಅಡಿಕೆ ಬರುತ್ತೆ. ಇದು ಬೇಕಿದ್ರೆ ಯಾರು ನೋಡಿದ್ರೆ ನಮ್ಮ ರೈತರು ನೋಡ್ಬೋದು, ಇದರಲ್ಲಿ ಒಂದು ಚೂರು ಕಚ್ಚು ಮಾರ್ಕ್ ಇಲ್ಲ,
ಸುಳುಬೇಳೆಗಳು ಅಷ್ಟು ನೀಟಾಗಿ ಬಂದಿದ್ದಾವೆ. ಹಾಗಾಗಿ ಇದರಲ್ಲಿ ಅಡಿಕೆ ವೇಸ್ಟ್ ಆಗೋ ಪ್ರಶ್ನೆನೇ ಇಲ್ಲ, ಅಷ್ಟು ಸ್ಮೂತ್ ಆಗಿದ್ದಾವೆ. ಸೊ ನಮ್ಮ ಕೆಲಸಗಾರರಿಗೂ ಭಾರಿ ಸಂತೋಷ ಆಗಿದೆ. ಸೊ ನನಗೂ ಸಂತೋಷ ಆಗಿದೆ. ನಮ್ಮ ರೈತರು ಇದ್ರ ಉಪಯೋಗ ಪಡ್ಕೋತಾರೆ ಅನ್ನೋದು ನನ್ನ ಭಾವನೆ. ಬೇರೆ ಯಾವುದೇ ಆಗೋಗುಗಳಿಗೆ, ಯಾಕಂದರೆ ನಾನು ಕೇಳ್ಪಟ್ಟೆ ಪಾಪ ಈ ಕಾಂಪಿಟೇಷನ್ ದಸೆಲೆ ಸುಳ್ಳು ಪ್ರಾಪಗೆಂಡ, ಈ ನೆಗೆಟಿವ್ ಮಾರ್ಕೆಟಿಂಗ್ ಏನಿದೆ ಅದು ನಮ್ಮಲ್ಲಿ ನಡೀತಿದೆ. ಅದು ನಡಿಬಾರ್ದು, ಅದು ಒಳ್ಳೆಯದಲ್ಲ, ನಮ್ಮ ರೈತರಿಗೆ ಹಾನಿ ಅದು. ಈಗ ಒಂದು ಮಿಷನ್, ಅವ್ರ ಮಿಷನ್ ತಗೊಬಿಡಿ, ಚೆನ್ನಾಗಿಲ್ಲ, ಇವ್ರ ಮಿಷನ್ ತೊಗೊಳ್ಳಿ, ನೀನು ಚೆನ್ನಾಗಿದೆ ಡೆಲಿವರಿ ಮಾಡ್ತೀಯಾ, ನೀನು ತಾಕತ್ತು, ಅವ್ರು ಚೆನ್ನಾಗಿದ್ರೆ ಕೊಡಲಿ ಆ ರೀತಿ. ಸೊ ಚೆನ್ನಾಗಿದೆ, ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂಥೇಳಿ ನಾನೆಲ್ಲ ರೈತರಿಗೆ. ಭಾಳ ಚೆನ್ನಾಗಿದೆ, ಸುಲ್ದ ಅಡಿಕೆ ಥರ ಕೈ ಸುಲಿಗೆ ಥರ ಬರ್ತಿದೆ ಅಡಿಕೆ, ಚೆನ್ನಾಗಿ ಬರ್ತಾಯಿದೆ, ಖರ್ಚಾಗ್ತಿಲ್ಲ ಅಡಿಕೆ, ಭಾಳ ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿದೆ. ಮಿಷಿನ್ ಭಾಳ ಚೆನ್ನಾಗಿ ಬರ್ತಾಯಿದೆ, ಅಷ್ಟು ಚೆನ್ನಾಗೈತೆ ಮಿಷಿನು. ನಮ್ಮ ಸಾವುಕಾರರು ನಾವಿಲ್ಲಿ ಒಂದು 10 ವರ್ಷದಿಂದ ಸುಲಿಗೆ ಮಾಡಿಸ್ತಿದ್ದೀವಿ. ಬೇರೆ ಕಡೆ ಎಲ್ಲ ಮಿಷಿನ್ ತರಿಸಿದ್ರು, ಅದು ಯಾಕೆ ಖರ್ಚು ಜಾಸ್ತಿ ಖರ್ಚು ಬರೋದು. ಇದು ಅಡಿಕೆ ಮಿಷಿನ್ ಭಾಳ ಚೆನ್ನಾಗಿ ಬರ್ತೈತಿ. ಇದು ಇಲ್ಲಿ ನೋಡಿರಿ, ಇಲ್ಲಿ ದುಂಡೆಲ್ಲ ಚೆನ್ನಾಗಿದೆ, ಖರ್ಚಾಗ್ತಿಲ್ಲ. ಇದೆಲ್ಲ ನೋಡಿರಿ ಚೆನ್ನಾಗಿ ಬರ್ತೈತಿ ದುಂಡೆಲ್ಲ, ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ. ಒಂದು ಪುಟ್ಟಿಗೆ ಒಂದು ಸ್ವಲ್ಪ ಇದು ಒಂದು 10-15 ಖರ್ಚು ಬರ್ತದೆ ಅಷ್ಟೇ. ಮೊದಲ ಗೊರಬಲೆಲ್ಲ ಮತ್ತು ಬೇರೆ ಬರ್ತೈತೆ, ದುಂಡೆಲ್ಲ ಮೂಗು ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತೈತಿ. ನಾವೀಗ ಎಲ್ಲೆಲ್ಲ ಮಿಷಿನ್ ತಂದಿದ್ರು ಅವನ್ನೆಲ್ಲ ನಾವೀಗ ಅವ್ರನ್ನ ಇದನ್ನ ಮಾಡಿದ್ವಿ, ಅವೆಲ್ಲ ವಾಪ್ಲೇಸ್ ಮಾಡಿ ಈ ಮಿಷಿನ್ ತಂದು ಕೊಟ್ಟಿದ್ದಾರೆ ನಮ್ಮ ಸಾವುಕಾರರು. ಮಿಷಿನ್ ಭಾಳ ಚೆನ್ನಾಗಿದೆ. ಇದೆಲ್ಲ ಗೊರಬಲೆಲ್ಲ ಸಿಪ್ಪೆನೆಲ್ಲ ಸುಲಿತೈತಿ. ಇದು ಗೊರಬಲಿಗೆ ಬರ್ತೈತಲ್ಲ ಅದನ್ನೆಲ್ಲ ಕ್ಲೀನಾಗಿ ಮಾಡ್ತೈತಿ, ಜಾಸ್ತಿ ಸಿಪ್ಪೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಬರ್ತೈತೆ. ಪುಡಿ ಎಲ್ಲ ಅಲ್ಲಿ ಇದಕ್ಕೆ ಹಾಕ್ತೀವಿ, ಒಂದೇ ಸೈಡ್ ಬೀಳ್ತೈತಿ, ಪುಡಿ ಏನು ವೇಸ್ಟ್ ಆಗಲ್ಲ. ನಾನು ಸುಮಾರು ಕಡೆಯಿಂದ ನೋಡ್ತಿದ್ದೀನಿ ಮಿಷನ್ಗಳನ್ನ. ಆದರೂ ನಮಗೆ SSB ಟೆಕ್ನಾಲಜಿ ಒಂದು ಮಿಷನ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಆವಿಷ್ಕಾರನೇ ಇರ್ಬೋದು ಅವರು, ಯಾಕಂದರೆ ಅವ್ರ ಗೇಜ್ ಆಗಿರ್ಬೋದು, ಒಂದು ಥಿಕ್ನೆಸ್ ಆಗಿರ್ಬೋದು, ಅದ್ರ ಬರುವಂಥ ಐಟಮ್ ಆಗಿದೆ. ಒಂದು 90% ಅಡಿಕೆ ಸುಲಿದು ಬರುತ್ತೆ, ಬಾಗಿ 5% ಏನು ಮಾಡಿದ್ದಾರೆ, ಒಂದು ಗೊರ್ಬುಲ್ ಮಿಷನ್ ಅಂತ ಮಾಡಿದ್ದಾರೆ. ಅದರಲ್ಲಿ 100% ರಿಸಲ್ಟು. ಹಾಗೆ ಮತ್ತು ಅಡಿಕೆಯಲ್ಲಿ ಬರುವಂಥ ಸರ್ವಿಸ್ ಆಗಿರ್ಬೋದು ಅವ್ರದ್ದು 100% ಗೇರ್ ಬಾಕ್ಸ್ ಮಿಷನ್ ಮಾಡಿದ್ದಾರೆ ಅವರು. ಈಗ ಹಿಂದೆಲ್ಲ ಬರ್ತಿದೆ ಅಂದರೆ ಬೆಲ್ಟ್ ಮಿಷನ್ ಬರ್ತಿತ್ತು, ಅದನ್ನೀಗ ಏನು ಮಾಡಿದೆ, ನ್ಯೂ ಟೆಕ್ನಾಲಜಿ ಮಾಡಿ ಆಯಿಲ್ ಬಾಕ್ಸ್ ಗೇರ್ ಬಾಕ್ಸ್ ಮಿಷನ್ ಮಾಡಿದ್ದಾರೆ. ಅವ್ರದ್ದೊಂದು ಯಾವುದೇ ಥರದ ಮಿಷನ್ಗಳಿರ್ಬೋದು, ಗೊರ್ಬಲ್ ಮಿಷನ್ ಆಗಿರ್ಬೋದು, ಆಮೇಲೆ ಪಾಲಿಶರ್ ಆಗಿರ್ಬೋದು, ಸ್ಟೋನ್ ಪಾಲಿಶರ್ ಆಗಿರ್ಬೋದು, ಪ್ರತಿಯೊಂದು ನೀವು ನೋಡ್ಬೋದು. ಇಲ್ಲಿ ಕಾಣುವಂಥದ್ರಲ್ಲಿ ಒಂದು ಬಂಕರ್ ಮಾಡಿದ್ದಾರೆ. ಬಂಕರ್ ಜೊತೆ ಆಗೇನು ಮಾಡಿದರೆ, ಬಂಕಲ್ಲಿ ಬಂದಿರೋ ಅಡಿಕೆಯನ್ನು ಒಂದು ಅಡಿಕೆ ಕನ್ವೇಯರ್ ಮಾಡಿದ್ದಾರೆ. ಕನ್ವೇಯರಿಂದ ಬಂದ ಅಡಿಕೆಗಳು ಧೂಳು ಸಮೇತ ಅಲ್ಲಿ ಫಿಲ್ಟರ್ ಆಗಿ ಸೀದಾ ಅಡಿಕೆ ಮಿಷನ್ಗೆ ಹೋಗ್ತದೆ. ಅಡಿಕೆ ಮಿಷನಿಂದ ಏನಾಗ್ತದೆ, ಅಲ್ಲೂ ಫಿಲ್ಟರ್ ಆಗಿ ಸೀದಾ ಮಿಷನಿಗೆ ಹೋಗಿ ಅಲ್ಲಿ ಅಡಿಕೆ ಸುಲಿಯುತ್ತದೆ. ಸುಲಿದಿರೋ ಅಡಿಕೆ ಏನಾಗ್ತದೆ ಅಂದರೆ 95% ಅಡಿಕೆ ಬರುತ್ತೆ. ಇನ್ನು 5% ಏನಾಗುತ್ತೆ ಅಂದರೆ ನಮ್ಮಲ್ಲಿ ಗೊರ್ಬಲ್ ಮಿಷನ್ ಇದೆ, ಆ ಗೊರ್ಬಲ್ ಮಿಷನ್ ಬರುತ್ತೆ. ಮತ್ತೊಂದು ಮಲೆನಾಡು ಜನಕ್ಕೆ ಜಾಸ್ತಿ ಪ್ರಾಬ್ಲಮ್ ಏನಂದರೆ ಅಡಿಕೆ ಸಿಪ್ಪೆ ಎತ್ತಾಕೋದು ಜಾಸ್ತಿ ಪ್ರಾಬ್ಲಮ್ ಇರ್ತಿತ್ತು, ಲೇಬರ್ಗಳು ಜಾಸ್ತಿ ಬೇಕಾಗ್ತಿತ್ತು. ಅದನ್ನೇನು ಮಾಡಿದರೆ ಅಡಿಕೆ ಸಿಪ್ಪೆ ಹೋಗ್ಕೊಂಡು ಕನ್ವೇರ್ ಮಾಡಿದ್ದಾರೆ. ಆ ಸಿಪ್ಪೆ ಹೋಗಿದ ಒಂದು ಜಾಗಕ್ಕೆ ಬೀಳುತ್ತೆ, ಜಾಗದಿಂದ ಮತ್ತೊಂದು ಕನ್ವೇರ್ ಮಾಡಿದ್ದಾರೆ. ಅದರಲ್ಲಿ ಸೀದಾ ಟ್ಯಾಕ್ಟ್ರಿ ಬೀಳೋಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಥರದ್ದು ವೇಸ್ಟೇಜ್ ಬರಲ್ಲ. ನೀವು ನೋಡ್ಬೋದು, ಇಲ್ಲೇ ಪಕ್ಕದಲ್ಲಿ ಇದೆ ಮಿಷನ್ನು, ಅದರಲ್ಲಿ ಅಡಿಕೆ ಪುಡಿ ಆಗಿರ್ಬೋದು A to Z ಅಲ್ಲೇ ಬೀಳ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಬೆಜ್ಜಹಳ್ಳಿಯಲ್ಲಿ SSB ಟೆಕ್ನಾಲಜಿ ಆಫೀಸ್ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು.